ಆಗಿದ್ದೀನಿ ಮತ್ತು ಈಗ ಹಾಲಿ ಕೌನ್ಸಿಲರ್ ಇದ್ದೀನಿ. ದೇವಸ್ಥಾನ ಜಾಗ ತುಂಬ ಚೆನ್ನಾಗಿದೆ. ದೇವಸ್ಥಾನನು ದೇವ್ರು ನೋಡುವಾಗ ಭಾಳ ಸಂತೋಷ ಅನಿಸುತ್ತೆ, ಖುಷಿ ಆಗುತ್ತೆ. ನಮ್ಮೂರಲ್ಲಿ ಇಲ್ಲ, ನೀವು ಅಷ್ಟೇ ಒಳ್ಳೆ ನೇರವಾದಿ ನಿಷ್ಠುರವಾದಿ ಚೆನ್ನಾಗಿ ಮಾತಾಡ್ತಿದ್ದಾರೆ. ನಾನು ಅರ್ಧ ಗಂಟೆಯಿಂದ ಇವ್ರನ್ನೇ ನಾನು ವಾಚ್ ಮಾಡಿದೆ ಏನು ಮಾತಾಡ್ತಾರೆ ಅಂತ. ಎಲ್ಲರಿಗೂ ಅವ್ರಿಗೆ ಏನು ಅನಿಸುತ್ತೋ ಅದನ್ನ ನೀವು ನೇರವಾಗಿ ಹೇಳ್ತಾ ಇದ್ದೀರಾ. ಖಂಡಿತ ಜನಗಳಿಗೆ ಮೂಢನಂಬಿಕೆನ ತುಂಬಾರ್ದು. ನೀವೇನು ಹೇಳ್ತಾ ಇದ್ದೀರಾ ಅದು ಸರಿಯಾದ ಕ್ರಮ. ಅಂದರೆ ನೀವು ಆಸ್ತಿ ಬಗ್ಗೆ ಹೇಳುವಾಗ ಹೇಳಿದ್ರಿ, ಮತ್ತು ಜಗಳ ಮಾಡ್ತಾರೆ ಅಂತ ಹೇಳಿದ್ರಿ. ಅವೆಲ್ಲ ಹೇಳುವಾಗ ನಿಜವಾಗ್ಲೂ ನೀವು ಒಂದು ನೇರವಾಗಿ ಹೇಳ್ತಾ ಇದ್ದೀರಾ, ಒಳ್ಳೆ ವಿಚಾರ ಅಂತ ತಿಳಿಸ್ತಾ ಇದ್ದೀರಾ. ಜನಗಳಿಗೆ ಇದನ್ನೇ ಹೇಳ್ತಾ ಏನ್ ಗೊತ್ತಾ, ನಂಬಿಕೆ ಇರಬೇಕು, ಮೂಢನಂಬಿಕೆ ಬೇಡ ಅಂತ. ಆಸೆ ಇರಬೇಕು, ದುರಾಸೆ ಬೇಡ ಅಂತ. ದುರಾಸೆ ಬೇಡ, ಕರೆಕ್ಟು. ಇದನ್ನೇ ನೀವು ಬೆಳೆಸ್ಕೊಂತ ಹೋಗಿ, ಒಳ್ಳೇದಾಗ್ಲಿ ನಿಮ್ಗೂ. ಹಂಗೆ ಆಶೀರ್ವಾದ ಮಾಡಕ ಒಳ್ಳೇದಾಗ್ಲಿ ನಮಗೂ ಅಷ್ಟೇ. ಏನೋ ಒಂದು ಇದಕ್ಕೆ ಬಂದಿರ್ತೀವಿ, ಒಂದು ಸಂತೋಷ ನೆಮ್ಮದಿಗೆ ಏನ್ ಗೊತ್ತಾ, ಒಬ್ಬರು ದೊಡ್ಡವರು ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅಂತ ಭಾವನೆಯನ್ನ. ಈಗ ನೀನು ಅಕ್ಕ ಅಂದೆ, ಇನ್ನೊಂದ್ಸರಿ ಅಂತ ಬತ್ತೀಯಾ, ದೇವಸ್ಥಾನಕ್ಕೆ ಹೊರಗೆ ಮಾತಾಡ್ಸ್ಬೇಕು ಅಂತ ಬತ್ತೀಯಾ. ಇದು ವ್ಯತ್ಯಾಸ. ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಬರಬಾರ್ದು. ನೀವು ಫ್ರೀ ಆದಾಗ ಏನ್ ಅನ್ಸುತ್ತೆ? ಈಗ ನನ್ನ ತಮ್ಮ ಕರ್ಕೊಂಡ್ರೆ ಹೆಂಗ್ ಅನ್ಸುತ್ತೆ? ಈಗ ಇನ್ನೊಂದ್ಸರಿ ಫ್ರೀ ಬರ್ಬೇಕು ಅನ್ಸ್ಬೇಕು. ಅಧಿಕಾರ ಬರಬೇಕು. ದೇವ್ರ ಮುಂದೆ, ತಾಯಿ ತಂದೆ ಮುಂದೆ ಯಾರಿಲ್ಲ ಅನ್ನೋ ಭಾವನೆ ಅಷ್ಟೇ, ಬೇರೇನಲ್ಲ ಅಲ್ವಾ? ಚೆನ್ನಾಗಿ ನಡೀರಿ. ಒಳ್ಳೆ ಜಾಗದಲ್ಲಿದೆ, ಪ್ರಶಾಂತವಾದ ಸ್ಥಳ, ಚೆನ್ನಾಗಾಗುತ್ತೆ. ಇನ್ನು ಮುಂದಕ್ಕೂ ಈ ಬಂದಂಥ ಭಕ್ತಾದಿಗಳಿಗೆ ನೀವು ಇದೇ ಥರ ಸಜೆಷನ್ ಕೊಡ್ತಾ ಹೋಗಿ. ಒಳ್ಳೆಯದು. ಅಷ್ಟು ನಡೆದ ನಿಮಗೆ ಗೆದ್ದಗೇನು ಮರ್ತರ